ಹಲೋ. ಸರ್ ನಮಸ್ತೆ. ನಮಸ್ತೆ, ನಮಸ್ತೆ. ನಿಮ್ ಕಾಲ್ ಪಿಕ್ ಆಯ್ತು. ತುಂಬಾನೇ ಖುಷಿ ಆಯ್ತು ಸರ್ ನನ್ಗೆ. ಓಕೆ, ಓಕೆ, ಓಕೆ. ಸರ್ ನನ್ ಬಾಯ್ ಫ್ರೆಂಡ್‌ಗೆ ತುಂಬಾ ಅಂದ್ರೆ ತುಂಬಾ ಕ್ಷಮೆ ಕೇಳ್ಬೇಕು. ನಾನ್ ನೇರವಾಗಿ ಕ್ಷಮೆ ಕೇಳಿದೀನಿ. ಬಟ್ ಅವ್ರು ಕ್ಷಮಿಸ್ತಿಲ್ಲ. ನಾನು ಅವ್ರಿಗೆ ತುಂಬಾ ಮೋಸ ಮಾಡಿದೀನಿ ಸರ್. ಹ, ಹ, ಹ. ಏನಾಗಿದೆ? ಪ್ರಾಣಕ್ಕಿಂತ ಪ್ರಾಣ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರು. ಹ, ಅಂದ್ರೆ ಹ್ಮ್, ಹ್ಮ್, ನಂಗ್ ಮದ್ವೆ ಆಗಿ ಬೇಗನೆ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು. 3 ಜನ ಮಕ್ಳು ನನ್ಗೆ. ಹ್ಮ್, 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 ಒಂದ್ ಲೈಫ್ ಕೊಟ್ಟಿದ್ರು ಸರ್ ನನ್ಗವ್ರು. ಹ್ಮ್, ಹ್ಮ್, ಆ ಲೈಫ್ ನಾನೇ ಕೆಡ್ಸ್ಕೊಂಡ್ಬಿಟ್ಟೆ ನನ್ ಕೈಯಿಂದ. ನಾನ್ ಮೋಸ ಮಾಡ್ದೆ ಅವ್ರಿಗೆ. ಏನಾಯ್ತು? ಏನ್ ಮೋಸ ಆಯ್ತು? ನಾನ್ ಬೇರೆಯವ್ರಿಗೆ ಕನೆಕ್ಟ್ ಆದೆ ಸರ್. ಹ್ಮ್, 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 ಅದು ಬೈ ಮಿಸ್ಟೇಕ್ ಆಗಿ ಆಗಿದ್ದು. ಬೇಕು ಅಂತ ಮಾಡಿದ್ದಲ್ಲ. ಹ್ಮ್, ಹ್ಮ್, ಬ್ಲಾಕ್ ಮೇಲ್ ಮಾಡಿದ್ರು ಅವ್ರು ನನ್ಗೆ. ಆ ಹ್ಮ್, ಬ್ಲಾಕ್ ಮೇಲ್ ಅಲ್ಲಿ ನಾನ್ ಸಿಗಾಕೊಂಡು ಇವ್ನಿಗ್ ಮೋಸ ಆಗೋಗ್ಬಿಡ್ತು. ಹ್ಮ್, 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 ಇವ್ರು ತಪ್ಪು ತಿಳ್ಕೊಂಡು ನನ್ನಿಂದ ಅವಾಯ್ಡ್ ಆದ್ರು ಸರ್. 4 ವರ್ಷ ಆಯ್ತು ಹ್ಮ್, ಹ್ಮ್, ಹ್ಮ್. ದೂರ ಆಗಿ. ಹೌದಾ? ಹ್ಮ್, ಅವ್ರು ನನಗ್ ಕ್ಷಮಿಸಿದಾರೋ ಇಲ್ಲ ಗೊತ್ತಿಲ್ಲ. ಬಟ್ ನಾನು ತುಂಬ ಹೃದಯದಿಂದ ಅವ್ರಿಗೆ ಕ್ಷಮೆ ಕೇಳ್ತಾ ಇದೀನಿ. ತುಂಬಾ ಅಂದ್ರೆ ತುಂಬಾ ಮೋಸ ಮಾಡಿದೀನಿ. ಹ್ಮ್, ಹ್ಮ್. ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂತೀನಿ. ಇವಾಗ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ ಅವರು? ಇಲ್ಲ ಸರ್, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಹ್ಮ್, ಹ್ಮ್, ಹ್ಮ್. 4 ಬಟ್ ಇಯರ್ಸ್ ಇಲ್ಲೇ ಆಯ್ತು. ಕೆಲ್ಸ ಮಾಡ್ತಾರೆ ಸರ್. ಮುಖ ನೋಡ್ಕೊಂತಾ ಇದೀವಿ. ನಾನು ಕೆಲ್ಸ ಮಾಡ್ತಾ ಇದೀನಿ ಸರ್. ಅವರು ಸಿಂಗರ್ ಸರ್. ಹ್ಮ್, ಹ್ಮ್, ಹ್ಮ್. ಅವ್ರು ನಿಮ್ಗ್ ಸಿಗ್ತಾ ಇರ್ತಾರಾ? ಸಿಗ್ತಾ ಇರ್ತಾರೆ. ಎದುರಿಗೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೂ ಬೆಟ್ಟದಷ್ಟು ಆಸೆ ಇದೆ. ಬಟ್ ಸುಮ್ನೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಾನ್ ಇನ್ನೊಬ್ರಿಗೆ ನಂಬ್ಕೊಂಡೆ ಅನ್ನಲ್ಲ. ಅವ್ರು ನನಗ್ ಮೋಸ ಮಾಡಿ ಹೋದ್ರು. ಹ್ಮ್, 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 ಅದೇನೋ ಹೇಳ್ತಾರಲ್ವಾ, ನಮ್ಗ್ ತುಂಬಾ ಇಷ್ಟಪಡೋರ್ ನಾವು ಮೋಸ ಮಾಡಿದ್ರೆ ಹ್ಮ್, ಅದಕ್ಕಿಂತ ದೊಡ್ಡದಾಗ್ ನಾವು ಮೋಸ ಹೋಗ್ತೀವಿ ಅಂತ. ಹಂಗೆ ಅದು ನನ್ ಜೀವನದಲ್ಲೂ ಆಗ್ಬಿಡ್ತು ಸರ್. ಹ್ಮ್, 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 ಹ್ಮ್. ಮತ್ತೆ ನೀವು ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಟ್ರೈ ಮಾಡಿಲ್ವಾ? ಮಾಡ್ದೆ ಸರ್. ಅವ್ರು ಮಾತಾಡ್ತಾ ಇಲ್ಲ. ನನ್ ಮುಖ ನೋಡಕ್ಕೂ ಇಷ್ಟ ಪಡ್ತಾ ಇಲ್ಲ. ಹ್ಮ್, 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 ಹ್ಮ್. ಬಟ್ ನನ್ ಮಕ್ಳಿಗ್ ಮಾತಾಡಿಸ್ತಿದ್ದಾರೆ. ನಿಮ್ಗೆ ಏನ್ ಹೆಲ್ಪ್ ಬೇಕಂದ್ರೂ ನಾನ್ ಇದೀನಿ, ಮರಿಬೇಡಿ ಅಂತ. ನನ್ ಜೊತೆ ಮಾತಾಡ್ತಾ ಇಲ್ಲ. ಓಕೆ. ನಾನ್ ಅವ್ರ ಹೆಸರು ಹೇಳಕ್ ಇಷ್ಟ ಪಡಲ್ಲ. ಹ್ಮ್, 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 ಬಟ್ ಅವನಿಗೆ ನಾನು ಅಮೂಲ್ ಬೇಬಿ ಅಂತ ಹೇಳ್ತೀನಿ ಸರ್. ಹ್ಮ್, 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 ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅವರು ಹಾಕ್ಸ್ಕೊಂಡಿದ್ದಾರೆ. ನಾನು ಹಾಕ್ಸ್ಕೊಂಡಿದೀನಿ. ಅಷ್ಟೆಲ್ಲ ಇದ್ಮೇಲೆ ನೀವು ತಪ್ಪು ಮಾಡ್ಬಿಟ್ರಿ ಅಲ್ವಾ? ತಪ್ಪು ಮಾಡ್ಬಾರ್ದಿತ್ತು ಸರ್. ಬಟ್ ಬ್ಲಾಕ್ ಮೇಲ್ ಆಯ್ತು ಸರ್. ಮಾಡ್ಬಾರ್ದಿತ್ತು. ಹ್ಮ್, ಅದು ತಪ್ಪು. ಯಾವ ರೀತಿ ಮಾಡಿದ್ವು ಅನ್ನೋದಕ್ಕಿಂತ ಹೆಚ್ಚಾಗಿ ತಪ್ಪು ತಪ್ಪೆ. ಹ್ಮ್, ಹ್ಮ್, ನಾನ್ ಹ್ಮ್, ತಪ್ಪು ಮಾಡಿದೀನಿ. ನಾನ್ ಮೋಸ ಮಾಡಿದೀನಿ, ಒಪ್ಕೊಂತೀನಿ. ಹ್ಮ್, ಹ್ಮ್, ಬಟ್ ಹ್ಮ್, ಕಾಯ್ತಾ ಇದೀನಿ ಸರ್. ಅವ್ರು ಇದ್ ಒಂದ್ಸಲ ನನಗ್ ಕ್ಷಮಿಸಿ ನನ್ ಜೀವನದಲ್ಲಿ ಬರ್ತಾರಾ? ಹ್ಮ್, 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 ಹ್ಮ್. ನೋಡಿ, ಆದಷ್ಟು ನೀವು ಒಂದ್ಸತಿ ಮಾತಾಡೋದಕ್ಕೆ ಟ್ರೈ ಮಾಡಿ. ಮತ್ತೆ ಒಪ್ಕೊಳ್ಳಿಲ್ಲ ಸರ್ ಅವ್ರು. ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ ಇವಾಗ? ಕಾಂಟ್ಯಾಕ್ಟ್ ಅಂದ್ರೆ ನೀವು ಫೋನ್ ಮಾಡಿದ್ರೆ ಅವ್ರೇನಾದ್ರು ತೆಗಿತಾರಾ? ತೆಗಿತಾರೆ ಸರ್. ಬಟ್ ಅವ್ರು ಒಪ್ಕೊಂತಿಲ್ಲ. ನನಗ್ ಕಾಲ್ ಮಾಡ್ಬೇಡಿ, ನಾನ್ ಮಾತಾಡಲ್ಲ. ಹ್ಮ್, ನೀವ್ ಹ್ಮ್, ಚೆನ್ನಾಗಿದ್ಬಿಡಿ. ನಂದೇ ಆದ ಲೈಫ್ ಬೇರೆ ಇದೆ. ಹ್ಮ್, ಈ ಹ್ಮ್. ತರ ಮಾತಾಡ್ತಾರೆ. ಅವ್ರು ಕ್ಷಮಿಸ್ತಾ ಇಲ್ಲ ನನ್ನನ್ನ. ತುಂಬಾ ಒಳ್ಳೆ ವ್ಯಕ್ತಿ ಅನ್ಸುತ್ತೆ ಅಲ್ಲ? ತುಂಬಾ ಅಂದ್ರೆ ತುಂಬಾ ಒಳ್ಳೆಯವ್ರು ಸರ್. ಹ್ಮ್, 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 ನಿನ್ ಮಕ್ಳಿಗೆ ಏನೇ ಸಹಾಯ ಬೇಕಂದ್ರೆ ನಾನಿದೀನಿ. ಕಷ್ಟ ಅಂತ ಬಂದಾಗ ನಾನೊಬ್ಬ ಇದೀನಿ. ಹ್ಮ್, ಹ್ಮ್. ಕಾಲ್ ಮಾಡಿ ಮಾಡ್ತೀನಿ. ಅದ್ ಬಿಟ್ಟು ಮತ್ತೆ ಜೀವನದಲ್ಲಿ ಎಂಟ್ರಿ ಆಗೋದು ಅದು ಈ ಜನ್ಮದಲ್ಲಿ ಮತ್ತೆ ಆಗಲ್ಲ ಬಿಡು ಅಂತ ಹೇಳ್ತೀನಿ. ಹೌದಾ? ಹ್ಮ್, ಹ್ಮ್, ಹ್ಮ್. ನೋಡಿ ಅವ್ರು ನನ್ ಅಷ್ಟು. ಲೈಫಿಗ್ ಬರ್ಲಿ ಅಂತ ನಾನ್ ಕೋರ್ಕೊಂತಿಲ್ಲ ಸರ್. ನಾನು ಅವ್ರು ಮಾಡಿರೋ ಮೋಸಕ್ಕೆ ನಾನ್ ಲೈಫ್ ಲಾಗ್ ಹೀಗೆ ಇರ್ತೀನಿ, ಬೇಡ ಅನ್ನಲ್ಲ. ಹ್ಮ್, ಬಟ್ ಹ್ಮ್, ಒಂದ್ ಸ್ವಲ್ಪನಾದ್ರೂ ನನ್ನನ್ನ ಕ್ಷಮಿಸ್ಬೇಕು ಸರ್ ಅವ್ರು. ಹ್ಮ್, 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 ಹ್ಮ್. ತುಂಬಾ ಅಂದ್ರೆ ತುಂಬಾ ಮೋಸ ಅದೇ ಮಾಡಿದಾರೆ ನೋಡಿ, ನನ್ಗೆ. ಇಂಥ ಟೈಮಲ್ಲೆಲ್ಲ ಅಂದ್ರೆ ಒಳ್ಳೆಯವ್ರು ಸಿಗೋದು ಕಮ್ಮಿ. ಬಟ್ ಸಿಕ್ಕಾಗ ಹ್ಮ್. ನಾವು ಕಳ್ಕೊಂತೀವಲ್ಲ, ಅದು ದೊಡ್ಡ ಹೌದು. ತಪ್ಪು. ಹ್ಮ್, ಇಲ್ಲ ಸರ್, ನನ್ನನ್ನ ಬೇರೆಯವ್ರು ಯೂಸ್ ಮಾಡ್ಕೊಂಡ್ಬಿಟ್ರು ಸರ್. ಬ್ಲಾಕ್ ಮೇಲ್ ನಾನ್ ಸಿಗಾಕೊಂಡ್ಬಿಟ್ಟೆ. ಹ್ಮ್, ಹ್ಮ್, ಹ್ಮ್. ಅದೇ ಏನೇ ಆದ್ರೂನು ಅಮ್ಮ, ಸೊ ಯಾರ್ದೇ ಆಗ್ಲಿ, ಈಗ ಸುಮ್ನೆ ಯಾವ್ದು ಬ್ಲಾಕ್ ಮೇಲ್ಗಳಾಗಲ್ಲ. ಸುಮ್ನೆ ಏನೋ ಒಂದ್ ಆಗಲ್ಲ. ಎಲ್ಲೋ ನಮ್ ಹೌದು. ಕಡೆಯಿಂದ ತಪ್ಪುಗಳು ಆಗುತ್ತೆ. ನಡೆದಾಗ್ಲೇನೆ ಹೌದು ಸರ್. ನನ್ ಇನ್ನೊಂದು ಕಡೆಯಿಂದ ಮತ್ತೊಂದು. ತುಂಬಾ ಆಗಿದೆ ಸರ್. ನನ್ ಹ್ಮ್, ಕಡೆಯಿಂದ ತುಂಬಾ ಅಂದ್ರೆ ತುಂಬಾ ಆಗಿದೆ. ಹ್ಮ್, ಹ್ಮ್, ಹ್ಮ್. ಸೊ ಅದಕ್ಕೋಸ್ಕರ ಹ್ಮ್. ಸೊ ಇವಾಗ ನೋಡಿ, ಒಂದು ಒಳ್ಳೆ ವ್ಯಕ್ತಿನ, ಒಂದು ಒಳ್ಳೆ ಪ್ರೀತಿನ ಕಳ್ಕೊಂಡ್ರಿ ನೀವು ಅಲ್ವಾ? ಹೌದು ಇವಾಗ ಸರ್. ಪಶ್ಚಾತ್ತಾಪ ಪಡ್ತಾ ಇದೀರಲ್ಲ. ಹ್ಮ್. ಹೌದು ಸರ್. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈ ಮೂಲಕ ಹೇಳಿ. ಸೊ ಈ ಮೂಲಕ ನಮ್ಮಿಂದ ಅವ್ರಿಗೆ ನಾವು ತಲುಪಿಸೋಣ. ಹೇಳಿದ್ನಲ್ವಾ, ನಾನು ಅವ್ನಿಗೆ ಅಮೂಲ್ ಬೇಬಿ ಅಂತಾನೆ ಕರಿತಾ ಇದ್ದೆ. ಹ್ಮ್, 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 ತುಂಬಾ ಅಂದ್ರೆ ತುಂಬಾ ಅಮೂಲ್ಯವಾಗಿ ನನ್ನನ್ನ ನೋಡ್ಕೊಂಡ್ರು. ಹ್ಮ್, ಬಟ್ ನಾನು ಅವ್ರಿಗೆ ಅಮೂಲ್ಯ ಆಗ್ಲಿಲ್ಲ ಸರ್. ಹ್ಮ್, ಹ್ಮ್, ನಿಷ್ಕಲ್ಮಶ ಪ್ರೀತಿ ಸರ್ ಅವಂದು. ಒಂದು ವೈಟ್ ಹಾಳೆ ಮೇಲೆ ಕಪ್ಪು ಚುಕ್ಕೆ ಇಟ್ರೆ ಹೆಂಗಿರುತ್ತೆ ಹಂಗ ಆಗ್ಬಿಡ್ತು ನನ್ ಜೀವನದಲ್ಲಿ. ಹ್ಮ್, ಹ್ಮ್, ತುಂಬಾ ಅಂದ್ರೆ ತುಂಬಾ ಅಪರೂಪವಾಗಿ ನನ್ನನ್ನ ನೋಡ್ಕೊಂಡ. ನನ್ಗಿಂತದ್ ಬೇಕು ಅಂದ್ರೆ ಕ್ಷಣದಲ್ಲಿ ನನ್ ಮುಂದೆ ತಂದಿಡ್ತಾ ಇದ್ದ. ನನ್ ಮಕ್ಳು ಹ್ಮ್, ಪಪ್ಪ ನನ್ಗಿದ್ ಬೇಕು ಅಂದ್ರೆ ಕ್ಷಣದಲ್ಲೇ. ಹ್ಮ್, ನಮ್ ಹ್ಮ್, ಯಜಮಾನ್ರು ತೀರ್ಕೊಂಡೋಗಿ ಇವಾಗ 9 ಇಯರ್ಸ್ ಆಯ್ತು. 9 ವರ್ಷ. ಹ್ಮ್, ಆ ಹ್ಮ್, 9 ವರ್ಷದಲ್ಲಿ ಒಂಟಿ ಅಂತ ಯಾವತ್ತೂ ಅನ್ಸಿರ್ಲಿಲ್ಲ ಸರ್.
ಹ್ಮ್ 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 ಬಟ್ ಅವನ್ ಪ್ರೀತಿಗ್ ನಾನ್ ಮೋಸ ಮಾಡ್ದೆ, ದ್ರೋಹ ಮಾಡ್ದೆ. ಪ್ರೀತಿಗೊಂದ ಕೊಲಗಾತಿ ಅಂತಾರಲ್ವಾ, ಹ್ಮ್ ಅದು ಆ ಲಿಸ್ಟಿಗೆ ಸೇರ್ತೀನಿ ಸರ್ ನಾನು. ನಾನ್ ಮಾಡ್ಬಾರ್ದಿತ್ತು, ಮಾಡಿದೀನಿ, ದ್ರೋಹ ಮಾಡಿದೀನಿ, ಮೋಸ ಮಾಡಿದೀನಿ. ತುಂಬಾ ಅಂದ್ರೆ ತುಂಬಾ ಕ್ಷಮೆ ಕೇಳ್ತಾ ಇದೀನಿ. ಅವ್ನು ಕ್ಷಮಿಸ್ತಾನೋ ಇಲ್ಲ ಗೊತ್ತಿಲ್ಲ, ಕ್ಷಮಿಸ್ಲಾರ್ದಂತ ತಪ್ಪು ನಾನ್ ಮಾಡಿದೀನಿ. ಬಟ್ ಮನಸ್ಫೂರ್ತಿಯಾಗಿ ಕೇಳ್ತಾ ಇದ್ದೀನಿ ಸರ್, ನನ್ನನ್ನು ದಯಮಾಡಿ ಅವ್ನ್ ಸ್ವಲ್ಪನಾದ್ರೂ ಕ್ಷಮಿಸ್ಲಿ, ನನ್ ಪಾಪ ಕಳ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ. ಹ್ಮ್ ಹ್ಮ್ ಮತ್ತೆ ನನ್ ಲೈಫಿಗೆ ಬರ್ಲಿ ಅಂತ ನಾನು ಕೇಳ್ಕೊಳಲ್ಲ. ಎಲ್ಲೇ ಇದ್ರು ಚೆನ್ನಾಗಿಲ್ಲ, ಒಂದೊಂದ್ ದೊಡ್ಡ ಸಿಂಗರ್ ಆಗ್ಬೇಕು ಅನ್ನೋದು ನನ್ನ ಆಸೆ. ಹ್ಮ್ 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 ಒಳ್ಳೆ ಸ್ಟೇಜ್ ಸಿಗ್ಬೇಕು ಅವನ್ಗೆ. ತುಂಬಾ ಟ್ಯಾಲೆಂಟ್ ಇದೆ, ಅವನು ತುಂಬಾ ಬೆಳಿಬೇಕು, ಎತ್ರಕ್ ಬೆಳಿಬೇಕು. ಅದನ್ನ ನಾನ್ ನೋಡ್ಬೇಕು. ಹ್ಮ್ ನಾನ್ ಅಮೂಲ್ ಬೇಬಿ ಕೇಳ್ತಾ ಇರೋದು ನಾನು ಒಂದೇ, ನನ್ ಕಡೆಯಿಂದ ಕ್ಷಮೆ ಬೇಕು ಸರ್. ಅವ್ರು ನನ್ ಕ್ಷಮಿಸಿದೀನಿ ಅಂತ ಅವ್ರು ನನ್ಗೆ ಹೇಳ್ತಾ ಇಲ್ಲ. ಹ್ಮ್ 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 ಕ್ಷಮಿಸ್ತಾರ ಇಲ್ಲ ಅಂತಾನು ನನಗೆ ಗೊತ್ತಿಲ್ಲ. ನಾನ್ ಮಾಡಿರೋ ಒಂದ್ ತಪ್ಪಿಗೆ, ಮೋಸಕ್ಕೆ, ದ್ರೋಹಕ್ಕೆ ಕ್ಷಮೆ ಇಲ್ಲ. ಬಟ್ ಆದ್ರೂ ಒಂದ್ ಚಿಕ್ಕದಾಗ್ಲಿ ಒಂದು ಕ್ಷಮೆ ಬೇಕು ನನ್ಗೆ. ಹ್ಮ್ ನನ್ ಮನ್ಸು ತುಂಬಾ ಪಶ್ಚಾತ್ತಾಪ ಬೀಳ್ತಾ ಇದೆ. ಬಟ್ ನಾನೀಗ ಬದ್ಲಾಗಿದ್ದೀನಿ ಸರ್. ನಾನು ಯಾವ ತಪ್ಪು ಮಾಡ್ತಾ ಇಲ್ಲ, ಒಳ್ಳೆ ದಾರಿಲಿ ನಡೀತಾ ಇದ್ದೀನಿ. ಹೋಟ್ಲಲ್ಲಿ ಕೆಲಸ ಮಾಡಿ ಮಕ್ಳನ್ನ ಸಾಕೊಂತ ಇದೀನಿ. ಟೈಲರಿಂಗ್ ಮಾಡ್ತಾ ಇದೀನಿ. ನೈಟ್ ಎಲ್ಲ ನಿದ್ದೆ ಕಟ್ಟಿ ಹೊಲಿತಾ ಇದೀನಿ. ಹ್ಮ್ 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 ಏನ್ ಓಕೆ. ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ನನ್ಗೆ. ಇರ್ಲಿಮ್ಮ, ಅದೇ ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಪ್ರಾಯಶ್ಚಿತ ಯಾವ್ದಿಲ್ಲ ಅಂತಾರಲ್ಲ. ಸೊ ಬಟ್ ತಪ್ಪು ತಪ್ಪೇನೆ. ಸೊ ಆಗೋಗಿದೆ, ಕಳ್ಕೊಂಡಿದ್ದು ಆಗೋಗಿದೆ. ಸೊ ಇನ್ ಮುಂದೆ ಯಾವ್ದು ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಖಂಡಿತ ಆಯ್ತಾ? ಸರ್. ನನ್ ಉಸಿರಲ್ಲಿ ಜೀವ ಇರೋವರೆಗೂ ನನ್ ಮತ್ತೆ ತಪ್ಪು ದಾರಿ ತುಣಿಯಲ್ಲ, ತಪ್ಪು ಮಾಡಲ್ಲ. ಇದು ಸರ್, ಇದು ನನ್ 3 ಜನ ಮಕ್ಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಹ್ಮ್ 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 ತುಂಬಾ ಇದು ಮಾಡಿದೀನಿ. ಬಟ್ ನನ್ನ ಮಕ್ಳನಗೂ ನನ್ ಲೈಫ್ ಲಾಂಗ್ ಅವ್ನ ನೆನಪಲ್ಲಿ ಹೀಗೆ ಕಳಿತೀನಿ ಸರ್. ತುಂಬಾ ಹೇಳಿದೀನಿ ಅವನ ಹತ್ರ, ಹ್ಮ್ ಬಟ್ ಹ್ಮ್ ಅವ್ನ್ ಕೇಳಿಲ್ಲ. ಹಂಗಾಗಿ ಹೇಳ್ತಾ ಇದೀನಿ. ನನ್ ಮಕ್ಳನಗೂ ನನ್ ಮಕ್ಳ ಜೀವನ ನೋಡ್ಕೊಂಡು ನಾನು ಹೀಗೆ ಇರ್ತೀನಿ ಸರ್. ಹ್ಮ್ 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 ನನ್ ಹೆಲ್ತ್ ಪ್ರಾಬ್ಲಮ್ ಇದೆ. ಅದು ಹೆಲ್ತ್ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನನ್ ಮಕ್ಳಿಗೆ ನನ್ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಅವ್ರಿಗೆ. ನನಗ್ ಅವ್ರ್ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ. ಹ್ಮ್ ಹ್ಮ್ ಅಕಸ್ಮಾತ್ ನನ್ಗೆ ಏನಾದ್ರು ಆದ್ರೂ ಕೂಡ ನನ್ ಮಕ್ಳಿಗೆ ಅವ್ರೊಂದ್ ಸಪೋರ್ಟ್ ಆಗಿರ್ತಾರೆ ಅಂತ 100ಗೆ 1000% ನಂಬಿಕೆ ಇದೆ ಸರ್ ನನ್ಗೆ. ಹ್ಮ್ ಹ್ಮ್ ಆ ಹ್ಮ್ ಒಂದ್ ಧೈರ್ಯದ ಮೇಲೆ ಬದುಕ್ತಾ ಇದ್ದೀನಿ ಸರ್. ಅವ್ರು ಬಟ್ ನಿಮಗ್ ಫಾಲೋ ಆಗಿದ್ದಾರೆ ಸರ್. ನಿಮ್ದು ಎಲ್ಲಾದು ಸ್ಟೇಟಸ್ ಹಾಕೊಂತಾರೆ. ಹೌದಾ? ಓಕೆ. ಹಾಗಾದ್ರೆ ಖಂಡಿತ ಖಂಡಿತ ಹಾಗಾದ್ರೆ ರೀಚ್ ಆಗೇ ಆಗುತ್ತೆ. ಹಾ ಹ್ಮ್ ಸರ್. ಖಂಡಿತ ನಾವು ಕಳ್ಸೋಣ. ನಿಮ್ಮ ಹೆಸರನ್ನ. ನಿಮ್ ಒಂದು ಡೈಲಾಗ್ಸ್, ನಿಮ್ ಒಂದು ಸಮಾಧಾನದ ಮಾತುಗಳಿಗೆ ಬಿಗ್ ಫ್ಯಾನ್ ಸರ್ ಅವರು ನಾನಿಬ್ರು. ಹೌದಾ? ಓಕೆ. ಓಕೆ 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 ಅಮ್ಮ, ಅವ್ರಿಗೆ ತಲುಪ್ಲಿ. ಅವ್ರು ತಲುಪಿ ಮತ್ತೆ ನಿಮ್ಮನ್ನ ಕ್ಷಮಿಸಿ, ನಿಮ್ಮ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನ ಖುಷಿನೇನೆ. ಅದಾಗ್ಲಿ ಕೂಡ. ಬಟ್ ಥ್ಯಾಂಕ್ ಯು ಸರ್. ಅದೇ ನೀವು ಫಸ್ಟ್ ನಿಮ್ಮ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳಿ. ಬಿಕಾಸ್ ಮಕ್ಳು ಕೂಡ ಇದಾರಲ್ವಾ. ಸೊ ಹಾ ಯಾರೇ ಸರ್. ಯಾರೇ ಬರ್ಲಿ ಯಾರೇ ಇರ್ಲಿ, ತಾಯಿ ಇದ್ದಂಗೆ ಆಗಲ್ಲ ಅಲ್ವಾ. ಮಕ್ಳಿಗೆ ಆ ಪ್ರೀತಿ ಬೇಕೇ ಬೇಕಲ್ಲ. ಹೌದು ಸರ್. ಸೊ ಸರ್ ನಾನು ಕೆಲವೊಂದ್ ನಿಮ್ದು ಸ್ಟೇಟಸ್ಗಳು ನೋಡಿ, ನಿಮ್ ಮಾತುಗಳು ನೋಡಿ ತುಂಬಾ ಇಂಪ್ರೆಸ್ ಆಗ್ತಿದ್ದೀನಿ ಸರ್. ತುಂಬಾ ಬದುಕ್ತಾ ಇದೀನಿ, ಧೈರ್ಯ ಬರುತ್ತೆ. ಹ್ಮ್ ಕೆಲವೊಂದು ನನಗೂ ಅನಿವಾರ್ಯ ಆಗುತ್ತೆ ಸರ್. ನಾನ್ ಮಾಡಿದ್ದು ತಪ್ಪೇ ಅಲ್ವಾ ಅಂತ. ನಿಮ್ ಮಾತುಗಳಿಂದ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಗಿದ್ದೀನಿ ಸರ್. ನಾನು ತುಂಬಾ ಅಂದ್ರೆ ಸಮಾಧಾನದ ಮಾತು ತುಂಬಾನೇ ಹೇಳ್ತೀರಾ ನೀವು. ಹೌದು. ನಂಗೆ ಅದಾದ್ರೆ ನನ್ಗೆ ಖುಷಿ. ಬಿಕಾಸ್ ನಾವು ಒಂದು ಹಾಕೋ ಲೈನ್ಸ್ ಇಂದ ಯಾರದೋ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಇಲ್ಲ ಹೌದು ಇನ್ನೊಬ್ರ ಸರ್. ಪ್ರೀತಿ ಒಂದಾಗುತ್ತೆ ಅಂದ್ರೆ ನಮ್ಗೆ ಅದಕ್ಕಿಂತ ಇನ್ನೇನು ಬೇಡ ಅಮ್ಮ. ಸರ್ ನಾನಂತೂ ತುಂಬಾ ಅಂದ್ರೆ ತುಂಬಾ ಬದಲಾಗಿದ್ದೀನಿ ಸರ್. ತುಂಬಾ ತಪ್ಪು ಮಾಡಿದೀನಿ ಜೀವನದಲ್ಲಿ. ಅವರು ನಾನ್ ಮಾಡ್ಬಾರ್ದಾಯ್ತು, ಬಟ್ ಮಾಡಿದೀನಿ ಸರ್ ಒಂದು ಕ್ಷಣ. ಬಟ್ ತಿದ್ಕೊಂಡಿದ್ದೀನಿ ಸರ್ ನಾನು ಆ ತಪ್ಪನ್ನ. ನಿಮ್ ಮಾತುಗಳು ತುಂಬಾ ಅಂದ್ರೆ ತುಂಬಾ ಇಂಪ್ರೆಷನ್ ಆಗುತ್ತೆ ಹೆಣ್ಮಕ್ಳಿಗೆ ಬಂದು. ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ಅದೇ ಒಂದು ಚೇಂಜಸ್ ಆದ್ರೆ ನನ್ಗೆ ಅದೊಂದು ರಿಸಲ್ಟ್ ಅಂತ ತರ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಈ ಹೌದು ತರ ಸರ್. ಚೇಂಜಸ್ ಆದಾಗ್ಲೇ ಎಷ್ಟೋ ಸಂಬಂಧಗಳು ಉಳಿಯುತ್ತೆ, ಎಷ್ಟೋ ಪ್ರೀತಿಗಳು ಉಳಿಯುತ್ತೆ, ಎಷ್ಟೋ ಹೌದು. ಜನ ಸರಿ ಆಗ್ತಾರಲ್ಲ. ಸೊ ಆಗ್ಬೇಕು ಅನ್ನೋದೇ ನನ್ನ ಒಂದು ಅದಕ್ಕೊಂದು ಉದ್ದೇಶ ಉದಾಹರಣೆ ಕೂಡ. ನಾನೇ ಸರ್. ನಾನ್ ನಿಮ್ ಒಂದು ಇಂಪ್ರೆಷನ್ ತಗೊಂಡು ನಾನ್ ಬದ್ಲಾಗಿದ್ದೀನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಬದಲಾಗಿ ಇನ್ನ ಯಾವುದೇ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಆ, ಖಂಡಿತ ಸರ್ ಮಾಡಲ್ಲ. ನನ್ ಜೀವದಲ್ಲಿ ಉಸಿರಿರೋವರೆಗೂ ಮತ್ತಿನ್ಯಾವತ್ತೂ ತಪ್ಪು ಮಾಡಕ್ ಹೋಗಲ್ಲ ಸರ್ ನಾನು. ಹೌದೌದು. ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ತುಂಬಾ ನಂಬಿರ್ತೀವಲ್ಲ ಒಬ್ರನ್ನ, ತುಂಬಾ ನಂಬ್ಕೊಂಡು ಅವ್ರು 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 ಇಲ್ಲ ಅವ್ರಂದ್ರನೇ ಸರ್, ಅವ್ರು ಎಲ್ಲರೂ. ನನ್ನನ್ ತುಂಬಾ ನಂಬ್ಕೊಂಡಿದ್ರು. ನಾನು ಅವ್ರನ್ನ ತುಂಬಾ ನಂಬ್ಕೊಂಡಿದ್ದೆ ಸರ್. ಬಟ್ ಒಂದು ಬಿರುಗಾಳಿ ಬಂದಂಗ್ ಬಂದೋಗ್ಬಿಡ್ತು ನನ್ ಲೈಫ್ ಅಲ್ಲಿ. ಸೊ ಅದೇ ಅದೇ ಅವ್ರಿಗೆ ಆಗಿರೋದು ಏನ್ ಗೊತ್ತಾ, ಇವಾಗ ನಿಮ್ಮನ್ನ ತುಂಬಾ ನಂಬಿದ್ರು, ತುಂಬಾ ಪ್ರೀತಿ ಮಾಡಿದ್ರು. ಸೊ ಹೌದು ಸರ್. ಒಂದ್ಸತಿ ಅವರಿಗೆ ಮೋಸ ಅಂತ ಆದಾಗ ಕೆಲವ್ರಿಗೆ ಡೈಜೆಸ್ಟ್ ಮಾಡಕ್ ಆಗಲ್ಲ, ಅದನ್ನ ತಗೊಳಕ್ ಹೌದು ಆಗಲ್ಲ. ಸರ್. ಸೊ ಅದು ಹೌದು ಸರ್. ಅವ್ರಿಗಾಗಿದೆ. ಹ್ಮ್. ಆದ್ರೂ ಕೂಡ ನಾನು ಇದೀನಿ, ನಿಮ್ಮ ಮಕ್ಳಿಗೇನೋ ಆದ್ರೂನು ಏನೇ ಆದ್ರೂ ಪ್ರಾಬ್ಲಮ್ ಆದ್ರೂ ನನಗೆ ಫೋನ್ ಮಾಡು ಅಂತ ಹೇಳೋ ವ್ಯಕ್ತಿ ತುಂಬಾ ಅಪರೂಪ. ಸರ್ ಸೊ ಈಗ್ಲೂ ನೋಡ್ಕೊಂತಿದಾರೆ ಸರ್ ಅವ್ರು. ನನ್ಗೆ ಸ್ಕೂಲ್ ಫೀಸ್ ಕಟ್ಲಿಕ್ ಆಗ್ತಾ ಇಲ್ಲ, ಅವ್ರಿಗೆ ಯೂನಿಫಾರ್ಮ್ ಕೊಡ್ಸ್ಲಿಕ್ ಆಗ್ತಾ ಇಲ್ಲ. ಮಕ್ಳಿಗ್ ಮಾತಾಡ್ಸಿ ದಾರಿಲ್ ಸಿಕ್ಕಿದಾಗ ಅವ್ರ ಕಡೆ ಅಮೌಂಟ್ ತಲುಪ್ಸಿದಾರೆ. ಯೂನಿಫಾರ್ಮ್ ತಗೋ, ಅಮ್ಮನ ಟೆನ್ಷನ್ ಕೊಡ್ಬೇಡಿ, ಅಮ್ಮನ್ ಚೆನ್ನಾಗ್ ನೋಡಿ ನೋಡ್ಕೊಳ್ಳಿ, ತುಂಬಾ ನೋಡಿ ವೀಕ್ ನೋಡಿ ಆಗಿದ್ದಾಳೆ.
ನೋಡಿ ಅದು ಎಷ್ಟು ಪ್ರೀತಿ ಇರ್ಬೇಡ ಹೇಳಿ ನಿಮ್ ಮೇಲೆ, ಅವ್ರು ನಿಮ್ಮನ್ನ ಹೌದು ಸರ್. ಎಷ್ಟು. ಆ ಒಂದ್ ಪ್ರೀತಿ ನನ್ ಯೋಗ್ಯತೆ ಇಲ್ಲ ಸರ್ ಪಡಿಯಕ್ಕೆ. ಹೌದು ನೋಡಿದ್ರಾ? ಸೊ ಅಷ್ಟೆಲ್ಲಾ ಅದೇ ಹೇಳದ್ನಲ್ಲ, ಇವತ್ತಿನ ಕಾಲದಲ್ಲಿ ಈ ಜನರೇಷನ್ ಅಲ್ಲಿ ಏನೋ ಒಂದು ಮಾತು ಕೋಪದಲ್ಲಿ ಆಡಿರೋ ಮಾತು ಅದು ಇದಕ್ಕೇನೆ ಬಿಟ್ಟು ಹೋಗೋ ಕಾಲದಲ್ಲಿ ಇಷ್ಟೆಲ್ಲಾ ನೀವು ಮೋಸ ಮಾಡಿದೀನಿ ಅಂತ ಗೊತ್ತು ನಂಬಿಕೆ ಕಳ್ಕೊಂಡ್ರು ಕೂಡ ಅವರು ಎಲ್ಲೂ ಕೂಡ ಪಾಪ ನಿಮ್ ಮಕ್ಳಿಗೆ ಹೆಲ್ಪ್ ಮಾಡೋದಾಗ್ಲಿ, ಮಾಡ್ತಿದ್ದಾರೆ ಸರ್ ಈಗ. ಅದೇ ನಿಮ್ ಮೇಲ್ ಪ್ರೀತಿ ಇರೋದಾಗ್ಲಿ ಹೇಗ್ ಇಟ್ಕೊಂಡಿದಾರಲ್ಲ, ಸೊ ಅಂತ ಪರ್ಸನ್ ನೀವು ಕಳ್ಕೊಂಡಿದ್ದು ಹೌದು. ಅದು ನಿಮ್ಮ ಬ್ಯಾಡ್ ಲಕ್, ನಿಮ್ಮ ಒಂದು ತಪ್ಪಿಂದ. ಹೌದು ಸೊ ಸರ್. ಮುಂದೆ ಎಲ್ಲಾದ್ರೂ ಆ ಒಬ್ಬ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಬಂದ್ರೆ ದಯವಿಟ್ಟು ಮತ್ತೆ ಯಾವುದೇ ಕಾರಣಕ್ಕೂ ಮೋಸ ಆಗ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಇಲ್ಲ ಹ್ಮ್ ಸರ್. ಆ, ಅಂದ್ರೆ ಅವ್ರಿಗೆ ಯಾವುದೇ ಹರ್ಟ್ ಆಗ್ಬಾರ್ದು, ಆದ್ರೆ ಖುಷಿಯಾಗಿಡೋದಕ್ಕೆ ಟ್ರೈ ಮಾಡಿ ಅಷ್ಟೇನೆ. ಖಂಡಿತ ಸರ್. ಹ್ಮ್ ಅವ್ರಿಗ್ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸರ್. ಶೋರ್ ಶೋರ್ ಮಾಡಿದೀನಿ, ಶೋರ್. ಮಾಡ್ತೀನಿ ಕೂಡ. ಬಟ್ ಹ್ಮ್ ಅವ್ರು ಹ್ಮ್. ಚೆನ್ನಾಗಿರ್ಬೇಕು ಅಷ್ಟೇ. ಖಂಡಿತ ಖಂಡಿತ ಒಳ್ಳೇದನ್ನ ಬಯಸಿ ಒಳ್ಳೇದಾಗುತ್ತೆ, ಮತ್ತೆ ಯಾವುದೇ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಇಲ್ಲ ಹೇಳ್ತೀನಿ. ಸರ್. ಹಾ ಆ ಸರ್. ಮತ್ತೆ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದೀರಾ ಹಾಗಾದ್ರೆ ಅಲ್ಲ? ಹಾ ಸರ್, ಫಾಲೋ ಆಗಿದ್ದೀನಿ, ನೋಡ್ತಾ ಇದ್ದೀನಿ. ಅವರು ಫಾಲೋ ಆಗಿದ್ದಾರೆ ಸರ್. ಬಿಗ್ ಹ್ಮ್. ಫ್ಯಾನ್ ನಿಮ್ಗೆ ಅವರು. ಓಕೆ ಓಕೆ, ಖಂಡಿತ ಖಂಡಿತ ತಲುಪಿಸೋಣ ನನ್ನ ಕಡೆಯಿಂದನೂ ಅವರಿಗೆ. ಹೇಳ್ತೀನಿ, ತುಂಬಾ ಒಳ್ಳೆಯವರಲ್ವಾ ಅವರು, ತುಂಬಾ ಒಳ್ಳೇದಾಗ್ಲಿ ಸರ್. ನನ್ನ ಕಡೆಯಿಂದನೂ ಅವ್ರಿಗೆ ಹೇಳ್ತೀನಿ, ಆದಷ್ಟು ಬೇಗ ಅವ್ರಿಗೆ ಒಂದು ಒಳ್ಳೆ ಸ್ಟೇಜ್ ಸಿಗ್ಲಿ, ಒಳ್ಳೇದಾಗ್ಲಿ, ಅವರ ಒಂದು ಡ್ರೀಮ್ ಅನ್ನ ಅವರು ಕೂಡ ಅಚೀವ್ ಮಾಡ್ಲಿ. ಹಾ ಸರ್. ಸೊ ಒಳ್ಳೇದಾಗ್ಲಿ ಅಮ್ಮ ಎಲ್ರಿಗೂ. ಥ್ಯಾಂಕ್ ಯು ಸರ್. ರೀಚ್ ಮಾಡ್ಸೋಣ ಅವರಿಗೆ, ಆದಷ್ಟಾದ್ರೂ ನಿಮ್ಮ ಮಾತಿಂದ ಸಮಾಧಾನ ಸಿಗ್ಲಿ, ನಿಮ್ಮನ್ನ ಕ್ಷಮಿಸ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ಹಾ ಸರ್. ಥ್ಯಾಂಕ್ ಯು, ನಮ್ ಜೊತೆ ಮಾತಾಡಿದಕ್ಕೆ ತುಂಬಾ ಖುಷಿ ಆಯ್ತಮ್ಮ. ನನ್ಗ್ ತುಂಬಾ ಖುಷಿ ಆಯ್ತು ಸರ್. ನಿಮ್ಗೆ ಎಷ್ಟಾಯ್ತೋ ಗೊತ್ತಿಲ್ಲ, ನನ್ಗಂತೂ ಅವ್ರ ಜೊತೆನೆ ಕ್ಷಮೆ ಕೇಳ್ದಷ್ಟು ಸಮಾಧಾನ ಆಯ್ತು ನನ್ಗೆ. ಇಲ್ಲ ಇಲ್ಲ, ಅಂದ್ರೆ ಇವಾಗ ಕೆಲವೊಬ್ರು ಅಂದ್ರೆ ಓಪನ್ ಆಗಿ ಬಂದು ನನ್ ತಪ್ಪಿದೆ, ನಾನ್ ಕ್ಷಮಿಸ್ಬೇಕು, ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಿರಲ್ಲ, ನೀವು ಅದನ್ನ ಒಪ್ಕೊಂತ ಇದೀರಲ್ಲ. ಹಾ ಸೊ ಸರ್, ನಾನ್ ಅದು ತಪ್ಪು ಖುಷಿ ಮಾಡಿದ್ದೀನಿ ಆಯ್ತು. ಸರ್. ಸೊ ಓಕೆ ಅಮ್ಮ, ನೋಡೋಣ ಏನಾಗುತ್ತೆ. ಹಾ ಎಲ್ಲ ಸರ್. ಒಂದ್ ಕಡೆ ಕ್ಷಮಿಸಿದ್ರೆ ನಮ್ಗ್ ಅದೇ ಒಂದ್ ಖುಷಿ, ನಮ್ಮಿಂದ ಏನೋ ಆಯ್ತಲ್ಲ ಅಂತ ಅಷ್ಟೇ. ಅದಾಗ್ಲಿ, ನಿಮ್ಗ್ ಹಾ ಸರ್. ಒಳ್ಳೇದಾಗ್ಲಿ ಅಷ್ಟೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ದು ಚಾನಲ್ ಇನ್ನು ಹೆಚ್ಚಿಗೆ ಬೆಳಿಲಿ. ನೀವ್ ಖಂಡಿತ ಇನ್ನು ಮೇಲೆ ಬರ್ಲಿ ಅಂತ ನಾನು ಹಾರೈಸ್ತಿದ್ದೀನಿ ಸರ್. ಖಂಡಿತ ತುಂಬಾ ನಮ್ಗೆ. ಹೆಣ್ಮಕ್ಳಿಗೆ ನೀವೊಂದು ಹ್ಮ್ ದಾರಿ ತೋರ್ಸೋರಾಗಿದ್ದೀರಾ. ಹ್ಮ್ 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 ಅದ್ರಲ್ಲಿ ನಾನಂತೂ ಫಸ್ಟ್ ಅಲ್ಲಿ ಇದೀನಿ ಸರ್. ನೀವ್ ಎಲ್ಲರಿಗೂ ಒಳ್ಳೇದನ್ನೇ ತೋರಿಸ್ತಾ ಇದ್ರೆ, ಒಳ್ಳೆ ಬುದ್ಧಿ ಮಾತುಗಳನ್ನ ಹೇಳ್ಕೊಡ್ತೀವಿ. ಹ್ಮ್ ಒಂದು ಗುರುಗಳಾಗಿರ್ಬೋದು, ಹ್ಮ್ 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 ತಂದೆ ತಾಯಿ ಸ್ಥಾನದಲ್ಲಿ ಅವರುನು ಹೇಳ್ಕೊಡಲ್ಲ, ಆ ತರ ನೀವ್ ಹೇಳ್ತಾ ಇದ್ದೀರಾ. ನಿಮ್ ಮಾತುಗಳಿಂದ ತುಂಬಾ ಜನನೇ ಬದಲಾಗ್ತಾರೆ ಅನ್ನೋ ಒಂದು ನಂಬಿಕೆ ನನ್ಗೂ ಇದೆ. ಹ್ಮ್ ನೀವ್ ಹ್ಮ್ ಇನ್ನೂ ಸ್ವಲ್ಪ ಬೆಳೀಲಿ ಸರ್. ನಿಮ್ಗೆ ಜನಗಳ ಹ್ಮ್. ಆಶೀರ್ವಾದ, ನನ್ನ ಆಶೀರ್ವಾದ ಸದಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.